ಹರೇ ಕೃಷ್ಣ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಶ್ಯಪ ಟಾಕ್ಸ್. ನಾನು ಶ್ರೀಕಲಾ. ಇವತ್ತು ನಮ್ಮ ಲಾಸ್ಟ್ ಡೇ ಆಫ್ ದ ಟ್ರಿಪ್. ಸೊ ಹಾಗಾಗಿ ಇವತ್ತು ಮಹಾಬಲೇಶ್ವರ ದೇವಸ್ಥಾನ ಮತ್ತು ಇಡ್ಗುಂಜಿ ನನ್ನ ಮನೆ ದೇವ್ರಿಗೆ ಹೋಗೋಣ ಅಂತ. ಹಾಗೆ ನಾವು ಟಿಫಿನ್ ಇಲ್ಲಿ ಮಾಡಿದ್ವಿ, ಅದು ಸೇಮ್ ಹೋಟೆಲ್. ನಂಗೆ ತುಂಬ ಇಷ್ಟ ಆಯಿತು ಇಲ್ಲಿ. ಸೊ ಹಾಗಾಗಿ ಮತ್ತೆ ಇದೇ ಹೋಟೆಲಿಗೆ ಬಂದು ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ಇಲ್ಲಿ ಆನ್ ದ ವೇ ಹೋಗ್ತಾ ನಮಗೆ ಹೊನ್ನಾವರದ ಹತ್ತಿರ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಸಿಕ್ತು. ಆ್ಯಕ್ಚುಲಿ ಇಲ್ಲಿ ಮುಂದೆ ಹೋದರೆ ಒಂದು ದೇವಸ್ಥಾನ ಇದೆ, ಬಟ್ ನಾವು ಹೋಗಲಿಲ್ಲ, ಟೈಮ್ ಆಗುತ್ತೆ ಅಂತ ಮತ್ತು ಮಳೆ ತುಂಬ ಬರ್ತಾಯಿತ್ತು, ಅದಕ್ಕೋಸ್ಕರ ಹೋಗಲಿಲ್ಲ. ಹ್ಯಾಂಗಿಂಗ್ ಬ್ರಿಡ್ಜಿಗೆ ಹೋಗಬೇಕು ಅಂದರೆ ನಮಗೆ 10 ರೂಪೀಸ್ ಚಾರ್ಜ್ ಮಾಡ್ತಾರೆ ಪರ್ ಪರ್ಸನ್. ಸೊ 30 ರೂಪೀಸ್ ಕೊಟ್ವಿ ನಾವು ಈ ಹ್ಯಾಂಗಿಂಗ್ ಬ್ರಿಡ್ಜ್ ಮುಗಿಸ್ಕೊಂಡು ಸೀದಾ ಗೋಕರ್ಣಕ್ಕೆ ಹೋಗ್ತೀವಿ. ಗೋಕರ್ಣ ಅನ್ನುವಂತಹ ಹೆಸರು ಹೇಗೆ ಬಂತು ಅಂತ ಅಂದರೆ, ಅಲ್ಲಿ ಅದು ನೋಡಲಿಕ್ಕೆ ಗೋವಿನ ಕಿವಿಯ ಆಕಾರದಲ್ಲಿದೆ ಅಂತ ಹೇಳ್ತಾರೆ. ಹಾಗಾಗಿ ಅದಕ್ಕೆ ಗೋಕರ್ಣ ಅನ್ನೋ ಹೆಸರು ಬಂದಿರೋದು. ಅಂದರೆ ಹಸು, ಕರ್ಣ ಅಂದರೆ ಕಿವಿ ಸಂಸ್ಕೃತದಲ್ಲಿ. ಹಾಗಾಗಿ ಗೋಕರ್ಣ ಅಂತ ಅಂದರೆ ಹಸುವಿನ ಕಿವಿ ಅಂತ ಅರ್ಥ. ನಾನು ಮೇಯ್ನಾಗಿ ಇಲ್ಲಿಗೆ ಬಂದಿರೋದು ಮಹಾಬಲೇಶ್ವರ ದೇವಸ್ಥಾನ ಹೋಗೋಕ್ಕೆ, ಆತ್ಮಲಿಂಗನ ಮುಟ್ಟಬೇಕು ಅಂತ. ಬನ್ನಿ ದೇವ್ರ ದರ್ಶನ ಮಾಡೋಣ. ಇದು ಗೋಕರ್ಣದ ಪುರಾಣ ಕಥನ, ಆಲಿಸಿ ಜೀವನ ಪಾವನ. ಮಹಾಬಲೇಶ್ವರ ನೆಲೆಸಿದ ನಾಡಿನ ಅಪೂರ್ವ ಚರಿತೆಯು ಅಮೃತ ಸಮಾನ. ಇದು ಗೋಕರ್ಣದ ಪುರಾಣ ಕಥನ, ಆಲಿಸಿ ಜೀವನ ಪಾವನ. ರಾವಣೇಶ್ವರನು ಮಾತೆಯ ಪೂಜೆಗೆ ಆತ್ಮಲಿಂಗವನ್ನು ತರಲೆಂದು ಕೈಲಾಸದಡಿಯಲ್ಲಿ ಕುಳಿತು ಪ್ರಾರ್ಥಿಸಿದ ಪರಮ ದಯಾಳು ಪರೇಶನ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಚಂದ್ರಶೇಖರ 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 ಪಾಹಿ ಮಾಂ. ಚಂದ್ರಶೇಖರ 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 ರಕ್ಷ ಮಾಂ. ಸಕಲ ವೇದ ವಿಧಿ ಭಕ್ತಾಗ್ರೇಸರ ರಾವಣನು ಸ್ತುತಿಸಿದ ಶಿವನನ್ನು, ಭಕ್ತರ ಭಕ್ತನು ಸರ್ವಶಕ್ತನು ಪರಶಿವನೊಲಿದನು ಕ್ಷಣದಲ್ಲಿ. ಲೋಕೈಕನಾಥ ಉದಾತ್ತ ಚರಿತನು ನೀಡಿದ ವರವನು ರಾವಣಗೆ, ಆತ್ಮಲಿಂಗವನೇ ಬೇಡಿದ ಭಕುತನ ಕೋರಿಕೆ ಸಲ್ಲಿಸಿದ ಮುದದಿಂದ. ಸಂಧ್ಯಾ ಸಮೀಪಿಸಿ ಅರ್ಘ್ಯ ನೀಡಲು ರಾವಣ ಕಾತರಗೊಂಡಿರಲು, ಲಿಂಗವ ಧರೆಯಲ್ಲಿ ಇರಿಸದಂತಹ ಧರ್ಮ ಸಂಕಟವು ಕಾಡಿರಲು. ಸಮಯಕ್ಕೆ ಒದಗಿದ ಬ್ರಹ್ಮಚಾರಿ ಆ ಗಣಪತಿ ರಾವಣನೆದುರಲ್ಲಿ, ಅಯ್ಯ ವಟುವೆ ಈ ಲಿಂಗವ ಹಿಡಿದಿರು ಎನ್ನುತ್ತ ಬೇಡಿದ ರಾವಣನು. 3 ಸಾರಿತ ಕರೆಯುವುದೆಂದು ಬರೆದಿರ ಲಿಂಗವು ಧರೆ ಪಾಲೆಂದು, ಗಣಪತಿ ಅರುಹಿದ ಕಟ್ಟಳೆಯ ರಾವಣ ತೂಗಿದ ತಲೆಯ. ಅರ್ಘ್ಯವ ಕೊಡುತ್ತಿಹ ಸಮಯವ ನೋಡಿ ಗಣಪತಿ ಕರೆದನು ರಾವಣನ, ಬರಲಾಗದೆ ರಾವಣ ಮಿಡುಕಿದನು, ಲಿಂಗವು ಧರೆಯನು ಸೇರಿತು. ಇದು ಗೋಕರ್ಣ ಪುರಾಣ ಕಥೆ. ನಾನು ಸೀದಾ ಮೇನ್ ಬೀಚಿಗೆ ಬಂದೆ. ಇಲ್ಲಿ ಬಂದು ನಂಗೆ ನಿಜವಾಗ್ಲೂ ತುಂಬಾ ಬೇಜಾರಾಯಿತು. ಎಷ್ಟು ಕಚ್ಚಡವಾಗಿ ಜನ ಎಷ್ಟು ಹಾಳು ಮಾಡಿದ್ದಾರೆ ಅಂದರೆ, ಅಟ್ಲೀಸ್ಟ್ ಅವ್ರು ಯೂಸ್ ಮಾಡಿರೋ ಬಟ್ಟೆನಾದ್ರು ತೊಗೊಂಡು ಹೋಗ್ಬೋದು, ಇಲ್ಲೇ ಬಿಸಾಕಿ ಹೋಗಿದ್ದಾರೆ. ಸ್ವಲ್ಪನೂ ಸ್ವಚ್ಛತೆಯನ್ನು ಮೇಂಟೈನ್ ಮಾಡಿಲ್ಲ. ಎಷ್ಟು ಅಂತ ಅವರು ಕ್ಲೀನ್ ಮಾಡ್ತಾರೆ. ಒಂದು ಪುಣ್ಯಕ್ಷೇತ್ರಕ್ಕೆ ಬಂದು ಸ್ವಲ್ಪ ಮರ್ಯಾದೆಯಿಂದ ವರ್ತನೆ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲ ಕಡೆ ಸ್ವಚ್ಛತೆಯನ್ನು ಕಾಪಾಡಿ. ಸೊ ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ ಕವರ್ ಮಾಡಿದ್ದೀವಿ. ಮೇನ್ ಬೀಚ್ ನೋಡಿದ್ವಿ, ಗೋಕರ್ಣ ಇದಕ್ಕೆ ಹೋದ್ವಿ, ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಹಾಗೆ ಆಲ್ಮೋಸ್ಟ್ ಎಲ್ಲ ನಾವೇನೇ ನೋಡಬೇಕು ಅಂತ ಅಂದ್ಕೊಂಡಿದ್ವಿ ಆ ಪ್ಲೇಸಸ್ ಎಲ್ಲ ಕವರ್ ಮಾಡಿದ್ದೀವಿ. ಸೊ ಇವಾಗ ನನ್ನ ಮನೆ ದೇವ್ರಿಗೆ ಹೋಗಬೇಕು, ಇಡ್ಗುಂಜಿ ಗಣಪತಿ. ಆ ಪ್ಲೇಸನ್ನು ನೋಡಿಕೊಂಡು ಸೀದಾ ಬೆಂಗಳೂರಿಗೆ ಹೋಗೋಣ. ಈಗ ನಾನು ಬಂದೆ ಇಡ್ಗುಂಜಿ ಗಣಪತಿ ದೇವಸ್ಥಾನಕ್ಕೆ. ಇದು ಗೋಕರ್ಣದಿಂದ 62 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಯ ಸ್ಪೆಷಾಲಿಟಿ ಏನು ಅಂತ ಅಂದರೆ ಗಣಪತಿಯ ವಿಗ್ರಹ. ಗಣಪತಿಯ ವಿಗ್ರಹ ಹೇಗಿದೆ ಅಂತ ಅಂದರೆ, ಲೈಕ್ ಮೊದಲನೇ ಸಲ ಅವರು ಹೇಗೆ ಭಾರತಕ್ಕೆ ಬರ್ತಾರೆ, ಐ ಮೀನ್ ಹೇಗೆ ಅವರು ಕೈಲಾಸದಿಂದ ಭೂಮಿಗೆ ಬರ್ತಾರೆ, ಹಾಗೆ ಅದನ್ನು ಕೆತ್ತನೆ ಮಾಡಲಾಗಿದೆ. ಇದನ್ನು ವಿಶ್ವಕರ್ಮ ಅವರು ಕೆತ್ತನೆ ಮಾಡಿರೋದು. ಈ ಗಣಪತಿ ವಿಗ್ರಹದಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತ ಅಂದರೆ, 2 ದಂತ ಇದೆ. ನೀವು ನೋಡ್ತಾ ಇದ್ದೀರಾ, 2 ದಂತ ಇದೆ, 2 ಕೈ ಇದೆ. ಹಾಗೆ ಹೊಟ್ಟೆ ಡುಮ್ಮಣ್ಣ ಇಲ್ಲ, ಹೊಟ್ಟೆ ಚಂದ ಇದೆ, ಮತ್ತು ಸರ್ಪ ಕೂಡ ಇಲ್ಲ. ಇದು ಡಿಟ್ಟೋ ಹೇಗೆ ಗಣಪತಿ ಬಂದಿರೋದು ಭೂಮಿಗೆ ಹಾಗೆ ಇರುವಂತಹ ವಿಗ್ರಹ. ಯೂಶ್ವಲಿ ಬೇರೆ ಕಡೆ ಎಲ್ಲ ಒಂದಂತ ಮುರಿದೋಗಿರುತ್ತೆ ಮತ್ತು 4 ಕೈಗಳಿರುತ್ತೆ. ಇದು ಆ್ಯಸ್ ಇಟ್ ಈಸ್ ಗಣಪತಿ ಹೇಗೆ ಮೊದಲನೇ ಬಾರಿ ಬಂದಿದ್ದಾರೆ ಹಾಗೆ ಇರುವಂತಹ ವಿಗ್ರಹ ಇದು. ಹಾಗಾಗಿ ಅದೇ ಇದ್ರ ಸ್ಪೆಷಾಲಿಟಿ. ನಾವು ಹೋಗ್ತಾ ಈ ಕ್ಯೂಟ್ ಬ್ಯಾಗ್ಸ್ ಎಲ್ಲ ನೋಡಿದ್ವಿ.
ಹಾಗೆ ಸುಮ್ಮನೆ ಒಂದು ವೀಡಿಯೋ ಮಾಡಿಕೊಂಡೆ. ಫೈನಲಿ ನಾನು ಮನೆ ದೇವ್ರಿಗೆ ಬಂದೆ. ಇಲ್ಲಿ ದರ್ಶನ ಮುಗಿಸ್ಕೊಂಡು ಸೀದಾ ಬೆಂಗಳೂರಿಗೆ ಹೋಗ್ತೀನಿ ನಾನು. ಈ ವ್ಲಾಗಲ್ಲಿ ನನ್ನಿಂದ ಏನಾದರೂ ಮಿಸ್ಟೇಕ್ಸ್ ಆಗಿದ್ದಿದ್ರೆ ಅದನ್ನ ಕ್ಷಮಿಸ್ಬಿಡಿ. ಐ ಆಮ್ ರಿಯಲಿ ಸೊ ಸಾರಿ. ಆ್ಯಂಡ್ ಆಲ್ಸೋ ಈ ವಿಡಿಯೋ ಸಿಕ್ಕಾಪಟ್ಟೆ ಡಿಲೇ ಆಗಿದೆ. ನಾನು ಪ್ರೊಫೆಷ್ನಲ್ ಹೇರ್ ಸ್ಟೈಲ್ ಕ್ಲಾಸಸ್ನ ಜಾಯ್ನ್ ಆಗಿದ್ದೀನಿ. ಹಾಗಾಗಿ ಆ ಕಡೆ ಈ ಕಡೆ ಟೈಮ್ ನನಗೆ ಸ್ವಲ್ಪ ಕೊಡೋಕ್ಕಾಗ್ತಿರಲಿಲ್ಲ. ಆ್ಯಂಡ್ ಆಲ್ಸೋ ಹುಷಾರು ಇರಲಿಲ್ಲ. ಹಾಗಾಗಿ ಇನ್ಮೇಲಿಂದ ಆ ತಪ್ಪು ಮಾಡೋದಿಲ್ಲ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.